ಇಲ್ಲೊಂದು ಅರೇ ಇದೆ. ಈ ಅರೇ ಒಳಗೆ ಲಾರ್ಜೆಸ್ಟ್ ಎಲಿಮೆಂಟ್ ಕಂಡುಹಿಡಿಯೋಕೆ ಒಂದು ಪ್ರೋಗ್ರಾಮ್ ಬರೀವಿ ಅಂತಂದ್ರೆ ನೀವು ಫಸ್ಟ್ ಒಂದು ಇಂಪಾರ್ಟೆಂಟ್ ಲೈನನ್ನು ಬರಿತೀರಿ. ಏನಂತಂದ್ರೆ ಮ್ಯಾಕ್ಸ್ ಈಸ್ ಈಕ್ವಲ್ ಟು ನಮ್ಸ್ ಆಫ್ 0 ಅಂಥೇಳಿ. ಹಿಂಗಂದ್ರೆ ನೀವೇನು ಅನ್ಕೊಳಕತ್ತೀರಿ, ಈ ಫಸ್ಟ್ ಎಲಿಮೆಂಟ್ ಏನಿದೆಯಲ್ಲ ಇದನ್ನು ಮ್ಯಾಕ್ಸ್ ಅನ್ಕೊಳಕತ್ತೀರಿ. ಹಿಂಗೆ ಯಾಕೆ ಬರೀತೀರಿ, ಇದ್ರ ಹಿಂದಿನ ಕಾರಣ ಏನು ಅಂಥೇಳಿ ಇವತ್ತು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಏನೇ ಕೋಡ್ ಬರೆದ್ರೂ ಕೂಡ ನಾವು ಅದನ್ನು ಕಂಪ್ಯೂಟರ್ಗೋಸ್ಕರ ಬರಿತೀವಿ. ಬೇಸಿಕಲಿ ನಾವು ಸಿ ಪಿ ಯುಗೆ ಬರಿತಾ ಇದ್ದೀವಿ. ಸೊ ಸಿ ಪಿ ಯು ಹೆಂಗೆ ಥಿಂಕ್ ಮಾಡ್ತೈತಿ ಹಂಗೆ ನಾವು ಇನ್ಸ್ಟ್ರಕ್ಷನ್ಗಳನ್ನು ಬರಿಬೇಕಾಗ್ತೈತಿ. ನಾನು ನಿಮ್ಗೆ ಇದೇ ಅರ್ರೇ ಕೊಟ್ಟು ಇದ್ರೊಳಗೆ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ನಿ ಅಂತಂದ್ರೆ ನಿಮ್ಮ ಬ್ರೇನು ಇಮ್ಮಿಡಿಯೇಟಾಗಿ ಎಲ್ಲ ನಂಬರ್ಗಳನ್ನು ಒಂದೇ ಸಾರಿ ಸ್ಕ್ಯಾನ್ ಮಾಡಿ 98 ಲಾರ್ಜೆಸ್ಟ್ ಅಂತೇಳಿ ಹೇಳ್ಬಿಡ್ತೈತಿ. ಆದ್ರೆ ಸಿ ಪಿ ಯು ಹಿಂಗೆ ವರ್ಕ್ ಆಗಂಗಿಲ್ಲ. ಈಗ ನೋಡ್ರಿ, ಒಂದು ವೇಳೆ ನಾನು ನಿಮ್ಗೆ ಈ ಅರೇ ಕೊಟ್ಟಿನಿ, ಆಮೇಲೆ ಇದ್ರೊಳಗೆ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದಂತ ಕಂಡು ಹಿಡೀರಿ ಅಂತ ಅಂದ್ರೆ ನಿಮ್ಮ ಬ್ರೇನು ಆಟೋಮೆಟಿಕ್ಲಿ ಏನಾಗ್ತೈತಿ, ಸ್ಲೋ ಡೌನ್ ಆಗ್ತೈತಿ. ಮೊದಲದು ಈ 73ನ ನೋಡ್ತೈತಿ, 42 ಜೊತೆ ಕಂಪೇರ್ ಮಾಡ್ತೈತಿ. 73 ದೊಡ್ಡದಂತೇಳಿ ಡಿಸೈಡ್ ಮಾಡಿತು. ಆಮೇಲೆ ಅದನ್ನು 89 ಜೊತೆ ಕಂಪೇರ್ ಮಾಡ್ತೈತಿ, 89 ದೊಡ್ಡದಂಥೇಳಿ ಡಿಸೈಡ್ ಮಾಡ್ತೈತಿ. ಅದಾದಮೇಲೆ 17 ಜೊತೆ ಕಂಪೇರ್ ಮಾಡಿ ಈಗಲೂ 89 ದೊಡ್ಡದಂಥೇಳಿ ಡಿಸೈಡ್ ಮಾಡ್ತೈತಿ. ಅದಾದಮೇಲೆ 94 ಜೊತೆ ಕಂಪೇರ್ ಮಾಡಿ 94 ದೊಡ್ಡದು ಅಂಥೇಳಿ ಡಿಸೈಡ್ ಮಾಡ್ತೈತಿ. ಹಿಂಗೆ ಬ್ರೇನು ಬಹಳಷ್ಟು ಇನ್ಪುಟ್ಟನ್ನು ಕೊಟ್ಟಾಗ ಒನ್ ಬೈ ಒನ್ ಕಂಪ್ಯಾರಿಸನ್ ಶುರು ಮಾಡಿತು. ಇದೇ ಥರ ಸಿ ಪಿ ಯು ವರ್ಕ್ ಆಗ್ತೈತಿ. ಸೊ ಸಿ ಪಿ ಯು ಇನ್ಸ್ಟ್ರಕ್ಷನ್ ಬೈ ಇನ್ಸ್ಟ್ರಕ್ಷನ್ ವರ್ಕ್ ಆಗ್ತೈತಿ. ಇಲ್ಲಿ ಏನಾಗ್ತಾ ಇದೆ ಗೊತ್ತೇನ್ರಿ, ಈ ಅರೇ ಒಳಗೆ ಏನಿದೆ ಅಲ್ಲ, ಈ ಅರೇ ಒಳಗೆ ಸಿ ಪಿ ಯುಗೆ ಇವೇನು ಎಲಿಮೆಂಟ್ಸ್ ಅದಾವಲ್ಲ ಇವು ಯಾವೂ ಕಾಣಿಸ್ತಿರಂಗಿಲ್ಲ, ಬರೀ ಫಸ್ಟ್ ಎಲಿಮೆಂಟ್ ಮಾತ್ರ ಕಾಣಿಸ್ತಿರ್ತೈತಿ. ಹೀಗಾಗಿ ಸಿ ಪಿ ಯು ಏನು ಅನ್ಕೊತೈತಿ ಅಂತಂದ್ರೆ ಇದೇನು 45 ಫಸ್ಟ್ ಎಲಿಮೆಂಟ್ ಇದೆಯಲ್ಲ ಅದ ಮ್ಯಾಕ್ಸ್ ಅನ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾವು ಈ ಲೈನನ್ನು ಬರಿತೀವಿ ಯಾವಾಗಲೂ. ಸೊ ಸಿ ಪಿ ಯು ಹೆಂಗೆ ಥಿಂಕ್ ಮಾಡ್ತೈತಿ ಹಂಗೆ ನಾವು ಇನ್ಸ್ಟ್ರಕ್ಷನ್ ಬರಿಬೇಕಾಗ್ತೈತಿ. ಹೀಗಾಗಿ ಅದು ಹೆಂಗೆ ಥಿಂಕ್ ಮಾಡ್ತೈತಿ, ಬ್ರೇನ್ ಹೆಂಗೆ ಥಿಂಕ್ ಮಾಡ್ತೈತಿ ಅನ್ನೋ ಅಂಡರ್ಸ್ಟ್ಯಾಂಡಿಂಗು ಬಹಳ ಇಂಪಾರ್ಟೆಂಟ್. ಆಮೇಲೆ ಸಿ ಪಿ ಯು ಏನು ಮಾಡ್ತೈತಿ, 45 ಮ್ಯಾಕ್ಸಿಮಮ್ ಅಂತ ಸಿ ಪಿ ಯು ಆಮೇಲೆ ಆ 45ನ ಏನು ಮಾಡ್ತೈತಿ ಅಂತಂದ್ರೆ 98 ಜೊತೆ ಕಂಪೇರ್ ಮಾಡ್ತೈತಿ. ಇಲ್ಲಿ ನೆಕ್ಸ್ಟ್ 98 ಆಮೇಲೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಫಾರ್ ಲೂಪ್ ಯೂಸ್ ಮಾಡಿ ಇಲ್ಲಿಂದ ಮತ್ತು ಒಂದೊಂದು ನಂಬರ್ಗಳನ್ನು 98, 12, 76, 34 ಇವನ್ನೆಲ್ಲ ರೀಡ್ ಮಾಡೋಕ್ಕೆ ಹಿಡ್ತೀವಿ. ಸೊ ಕಂಪೇರ್ ಮಾಡಿ ಈಗೇನಾಯಿತು 98 ದೊಡ್ಡದು ಅಂತ ಹೇಳಿ ಗೊತ್ತಾಯ್ತು ಅದಕ್ಕೆ. ಅದಾದಮೇಲೆ ಅದೇನು ಮಾಡ್ತೈತಿ 12 ಜೊತೆ ಈ 98ನ್ನು ಕಂಪೇರ್ ಮಾಡ್ತೈತಿ, ಈಗಲೂ 98 ದೊಡ್ಡದಂತ ಗೊತ್ತಾಯ್ತು. ಆಮೇಲೆ ಇದೇ 98ನ್ನು ನೆಕ್ಸ್ಟು 76 ಜೊತೆ ಕಂಪೇರ್ ಮಾಡ್ತೈತಿ, ಅವಾಗಲೂ ಅದಕ್ಕೆ 98ನ್ನು ದೊಡ್ಡದಂತ ಗೊತ್ತಾಯ್ತು. ಅದಾದಮೇಲೆ ಇದೇ 98ನ್ನು ಅದು 34 ಜೊತೆ ಕಂಪೇರ್ ಮಾಡ್ತೈತಿ, ಅವಾಗಲೂ ಅದಕ್ಕೆ 98 ದೊಡ್ಡದಂತ ಹೇಳಿ ಗೊತ್ತಾಯಿತು. ಫೈನಲಿ ಇದನ್ನು ನಮ್ಗೆ ಔಟ್ಪುಟ್ ಅಂಥೇಳಿ ಕೊಡ್ತೈತಿ. ಈ ಥರ ಸಿ ಪಿ ಯು ಒನ್ ಎಟ್ ಎ ಟೈಮ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತೈತಿ. ಫಸ್ಟ್ ಅದೇನು ಮಾಡ್ತೈತಿ, ಇನ್ಸ್ಟ್ರಕ್ಷನ್ನ ಫೆಚ್ ಮಾಡ್ತೈತಿ. ಅದಾದಮೇಲೆ ಅದೇನು ಮಾಡ್ತೈತಿ, ಇನ್ಸ್ಟ್ರಕ್ಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೈತಿ. ಮೂರನೇದು ಏನು ಮಾಡ್ತೈತಿ ಅಂತಂದ್ರೆ ಔಟ್ಪುಟ್ಟನ್ನು ಕೊಡ್ತೈತಿ. ಈ ಅಂಡರ್ಸ್ಟ್ಯಾಂಡಿಂಗು ಬಹಳ ಇಂಪಾರ್ಟೆಂಟು. ಈ ರೀಲ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.